ಹಾಯ್ ಗುಡ್ ಮಾರ್ನಿಂಗ್. ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು CSC ಕರ್ನಾಟಕ ಹೆಲ್ಪ್ ಡೆಸ್ಕ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಡಿಜಿಪೇಗೆ ಲಾಗಿನ್ ಮಾಡೋದು ಮತ್ತು ಬ್ಯಾಲೆನ್ಸ್ ಎಂಕ್ವೈರಿ ಹೇಗೆ ಮಾಡೋದು, ಏಜೆಂಟ್ ಅಥೆಂಟಿಕೇಶನ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಪ್ಲೀಸ್ ನನ್ನ ಚಾನಲಿಗೆ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನು ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ತೀನಿ. ಸೊ ನಾಲ್ಕೈದು ಆಲ್ರೆಡಿ ನಾನು ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಅದನ್ನು ವಾಚ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ನೋಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ, ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿ. ಸೊ ನಾನು ಇದೇ ಥರನೇ ಒಂದೊಂದು ಒಳ್ಳೆ ಒಳ್ಳೆ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಬನ್ನಿ. ಸೊ ಡಿಜಿಪೇ ವೆಬ್. ಸೊ ನೀವು ಫಸ್ಟು ಗೂಗಲ್ ಕ್ರೋಮ್ಗೆ ಹೋಗಿ ಡಿಜಿಪೇ ವೆಬ್ ಅಂತ ಹೊಡಿಬೇಕಾಗುತ್ತೆ, ಎಂಟರ್ ಮಾಡಬೇಕಾಗುತ್ತೆ. ಡಿಜಿಪೇ ವೆಬ್ ಕ್ಲೌಡ್ ಅಂತ ಹಾಕಿದ್ರೆ ನಿಮಗೆ ಫಸ್ಟ್ ಲಿಂಕ್ ಬರುತ್ತೆ. ಸೊ ಇದನ್ನು ನೋಡ್ಬೋದು ನೀವು. ಇದಕ್ಕಿಂತ ಮುಂಚೆ ನೀವು ಮೊಬೈಲ್ ಆ್ಯಪನ್ನ ವೆಬ್ಸೈಟ್ ನೀವು ಕಂಪ್ಯೂಟರಲ್ಲಿ ಓಪನ್ ಮಾಡೋಕ್ಕಿಂತ ಮುಂಚೆ ನೀವು ಡಿಜಿಪೇನ ಏನು ಮಾಡಬೇಕು, ಅದ್ರ ಲಿಂಕ್ ನಾನು ನಿಮಗೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಸೊ ಅದನ್ನ ನೋಡಿ ಲಾಗಿನ್ ಆಗಿ ಮೊದಲು ಆಗಿಬಿಟ್ಟು ನಿಮ್ಮದು ಲೊಕೇಶನ್ನ ಆಕ್ಸೆಸ್ ಅಲೋ ಮಾಡಬೇಕಾಗುತ್ತೆ. ನಿಮ್ಮದು ವೆಬ್ ಬ್ರೌಸರಲ್ಲಿ ಲೊಕೇಶನ್ ಫಸ್ಟಿಗೆ ತಗೊಳ್ಳಲ್ಲ. ಸೊ ಸೇಮ್ ಈಗ ಏನು ಮಾಡ್ತಿದ್ದೀನಿ ಅದೇ ರೀತಿ ನೀವು ಮೊಬೈಲ್ ಅಪ್ಲಿಕೇಶನ್ ಓಪನ್ ಮಾಡಿ ಇನ್ಸ್ಟಾಲ್ ಮಾಡಿದ್ಮೇಲೆ ಸೇಮ್ ಹೇಗೆ ಇಲ್ಲಿ ಲಾಗಿನ್ ಮಾಡ್ತೀನಿ ಅದೇ ಥರ ಅಲ್ಲಿ ಲಾಗಿನ್ ಮಾಡಿ ಆಕ್ಸೆಸ್ಸನ್ನು ಅಲೋ ಕೊಡಿ, ಅಂದರೆ ನಿಮ್ಮ ಲೊಕೇಶನ್ನ ಅಲೋ ಮಾಡಿ. ಸೇಮ್ ಅದೇ ರೀತಿ ಮತ್ತೆ ಬಂದು ನಿಮ್ಮ ಕಂಪ್ಯೂಟರಲ್ಲಿ ಲಾಗಿನ್ ಆಗಿ ಅಲೋ ಮಾಡಿ. ನೆಕ್ಸ್ಟ್ ಏನು ಪ್ರೊಸೆಸ್ ಇದೆ ಅದು ಸೇಮ್ ಇದೇ ಥರ ಮಾಡ್ಕೊಂಡು ಹೋಗಿ. ಸೊ ಡಿಜಿಪೇ ವೆಬ್ ಏನಿದೆ ಇದನ್ನು ತಗೋಬೇಕು, ಲಾಗಿನ್ ಆಗಿ. ಸೊ ನಿಮ್ಮದು CIC ID ಏನಿದೆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಎಂಟರ್ ಮಾಡಬೇಕಾಗುತ್ತೆ. ಸೈನ್ ಇನ್ ಕೊಟ್ಟರೆ ನಿಮ್ಮದು ಡಿಜಿಪೇಗೆ ಏನಾಗುತ್ತೆ, ಲಾಗಿನ್ ಆಗುತ್ತೆ. ಇಫ್ ಇನ್ ಕೇಸ್ ನಿಮ್ಮ ಡಿಜಿಪೇ ಇನ್ನೂ ಆ್ಯಕ್ಟಿವ್ ಆಗಿಲ್ಲ ಅಂತಂದರೆ ಯುವರ್ CIC ID ಇಸ್ ನಾಟ್ ರಿಜಿಸ್ಟರ್ಡ್ ಎಟ್ ಅಂತ ಮೆಸೇಜ್ ಬರುತ್ತೆ. ರಿಜಿಸ್ಟರ್ ನೀವು ಏನು ಮಾಡಬೇಕು, ನಿಮ್ಮದು ಡಿಸ್ಟ್ರಿಕ್ಟ್ ಮ್ಯಾನೇಜರಿಗೆ ನಿಮ್ಮದು CIC ID ಮತ್ತು ಸೆಂಟರ್ ಡೀಟೇಲ್ಸ್ ಎಲ್ಲ ಕಳಿಸ್ಬೇಕಾಗುತ್ತೆ. 1 ಮಂತೆಲ್ಲ ಆಗುತ್ತೆ ಡಿಜಿಪೇ ಆ್ಯಕ್ಟಿವ್ ಆಗೋಕ್ಕೆ. ಸಡನ್ 1-2 ಡೇಸ್ ಎಲ್ಲ ಆಗಲ್ಲ. ನೀವು ಅವಾಗ ರಿಕ್ವೆಸ್ಟ್ ಮಾಡ್ತಾನೆ ಇರಬೇಕು. ಅದು ಅಲ್ದಲೇ ಇನ್ನೊಬ್ಬರು ಏನು ನಮ್ಮ ಡಿಜಿಪೇ ನೀವು ನಿಮ್ಮ ಡಿಜಿಟಲ್ ಸೇವಾ ಕೇಂದ್ರಕ್ಕೆ ಹೋಗಿ CSC ಕೇಂದ್ರ ಪೋರ್ಟಲ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಯಾರು ಡಿಜಿಪೇದು ಮ್ಯಾನೇಜರ್ ನಂಬರ್ ತಗೊಂಡು ಅವ್ರಿಗೆ ಕಾಲ್ ಮಾಡಬೇಕು, ಇಲ್ಲಾಂದರೆ ಅವ್ರಿಗೆ ಮೇಲ್ ಮಾಡಬೇಕು. ಆವಾಗಲೇ ಆ್ಯಕ್ಟಿವ್ ಆಗುತ್ತೆ. ಸುಮ್ಮನೆ ಕೂತ್ಕೊಂಡ್ರೆ ಯಾರ್ದು ಆ್ಯಕ್ಟಿವ್ ಆಗಲ್ಲ. ಸೊ ಮೊಬೈಲ್ ನಂಬರಿಗೆ ಇಲ್ಲ ಇಮೇಲ್ ಐಡಿಗೆ ಇಲ್ಲ OTP ಅಥೆಂಟಿಕೇಶನ್ ಆಪ್ ಇದ್ರೂ ನೀವು ಇದನ್ನು ಸೆಂಡ್ ಮಾಡ್ಕೋಬೋದು. ನಾನು ಮೊಬೈಲ್ OTP ತಗೋತೀನಿ, ಎಲ್ಲರೂ ಮೊಬೈಲ್ OTPಯನ್ನೇ ತಗೊಳ್ಳಿ. ಸೊ ಸೆಂಡ್ OTP ಬಂದಮೇಲೆ ನಿಮ್ಮ ಮೊಬೈಲ್ ನಂಬರಿಗೆ ಏನು ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗಿದೆಯೋ ಅದಕ್ಕೆ OTP ಬರುತ್ತೆ, ಅದನ್ನು ಎಂಟರ್ ಮಾಡ್ಕೋಬೇಕು. ಸೊ ಎಂಟರ್ ಮಾಡಿದ್ಮೇಲೆ ಪ್ರೊಸೀಡ್ ಅಂತ ಕೊಟ್ಟರೆ ನಿಮ್ಮ ಡಿಜಿಪೇ ಏನಾಗುತ್ತೆ, ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಹಾಯ್ ರುಕ್ಸಾನಾ, ಪ್ಲೀಸ್ ಓಪನ್ ದ ಡಿಜಿಪೇ ಆ್ಯಪ್, ಅಲೋ ಲೊಕೇಶನ್ ಆಕ್ಸೆಸ್ ಆ್ಯಂಡ್ ಕ್ಲಿಕ್ ದಿಸ್ ಮೆಸೇಜ್ ಟು ವೆರಿಫೈ ಯುವರ್ ಲೊಕೇಶನ್ ಅಂತ ಕೊಡ್ತಿದೆ. ಸೊ ನಾನು ಏನು ಮಾಡ್ತೀನಿ, ಮೊಬೈಲಲ್ಲಿ ಹೋಗ್ಬಿಟ್ಟು ವೆರಿಫೈ ಮಾಡಿದ್ದೀನಿ ಆಲ್ರೆಡಿ. ಸೊ ಈ ಥರ ಕ್ಲಿಕ್ ಮಾಡಿದ್ರೆ ನಿಮ್ಮದು ಲೊಕೇಶನ್ ಏನಾಗುತ್ತೆ, ಕನೆಕ್ಟ್ ಆಗುತ್ತೆ. ಸೊ ಟ್ರೈಯಿಂಗ್ ಟು ವೆರಿಫೈ ಯುವರ್ ಲೊಕೇಶನ್ ಆನ್ ಮ್ಯಾಪ್ ಅಂತ ತೋರಿಸ್ತಾ ಇದೆ. ಸೊ ನೀವು ಅದೇ ರೀತಿ ನೀವು ಮೊಬೈಲಲ್ಲಿ ಹೋಗ್ಬಿಟ್ಟು ಡಿಜಿಪೇನ ಓಪನ್ ಮಾಡ್ಕೊಳ್ಳಿ. ಡಿಜಿಪೇನ ಓಪನ್ ಮಾಡಿಕೊಂಡು ಅಲ್ಲಿ ಹೋಗಿ ನೀವೇನು ಮಾಡಬೇಕು, ಸೇಮ್ ಇದೇ ಥರ ಬರುತ್ತೆ, ಅದನ್ನು ಏನು ಮಾಡಿ ಅಲೋ ಕೊಡಿ. ಸೊ ಅದು ಆಲ್ರೆಡಿ ತಗೋತಾ ಇವೆ. ಲೊಕೇಶನ್ ರಿಸೀವ್ಡ್ ಫ್ರಮ್ ಮೊಬೈಲ್ ವೆರಿಫೈಯಿಂಗ್ ಅಂತ ನನ್ನ ಮೊಬೈಲಲ್ಲಿ ತೋರಿಸ್ತಾ ಇದೆ. ಸೊ ಲೊಕೇಶನ್ ಕ್ಯಾಪ್ಚರ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಿದೆ. ಸೊ ಇದೇನಾಗಿದೆ, ನಿಮ್ಮದು ಲೊಕೇಶನ್ನ ತೋರಿಸ್ತಾ ಇರಬೇಕು. ಅದಾದ ತಕ್ಷಣನೇ ನೀವು ಡ್ಯಾಶ್ ಬೋರ್ಡ್ಗೆ ಬನ್ನಿ. ಇಲ್ಲಿ ಬ್ಯಾಲೆನ್ಸ್ ಎಂಕ್ವೈರಿ ಏನಿದೆ, ಇವತ್ತು ನಾನು ನಿಮಗೆ ಬ್ಯಾಲೆನ್ಸ್ ಎಂಕ್ವೈರಿ ಹೇಗೆ ಮಾಡೋದು, ಕ್ಯಾಶ್ ವಿತ್ಡ್ರಾ ಆಗಲಿ, ಮಿನಿ ಸ್ಟೇಟ್ಮೆಂಟ್ ತಗೋಬೇಕು ಅಂದ್ರೂ, ಬ್ಯಾಲೆನ್ಸ್ ಎಂಕ್ವೈರಿ ಮಾಡಬೇಕು ಅಂತಂದ್ರೂ ನಿಮಗೆ ಇಲ್ಲಿ ಇರೋದು. ಫಸ್ಟ್ ನಿಮಗೆ ಏನು ಮಾಡುತ್ತೆ, ಇಲ್ಲಿ ಒಂದು ಇಲ್ಲಿ ಬರೋಕ್ಕಿಂತ ಮುಂಚೆ ಏಜೆಂಟ್ ಅಥೆಂಟಿಕೇಶನ್ ಅಂತ ತೋರಿಸುತ್ತೆ. ಸೊ ಏಜೆಂಟ್ ಅಥೆಂಟಿಕೇಶನ್ ಕೊಟ್ಟರೆ ನಿಮ್ದು ಏನು ಮಂತ್ರ ಡಿವೈಸ್ ಇದೆ ಅದರಲ್ಲಿ ಫಿಂಗರ್ ಪ್ರಿಂಟ್ ಕೊಟ್ಟು ನೀವೇನು ಮಾಡಬೇಕು, ನಿಮ್ಮ ಅಥೆಂಟಿಕೇಶನ್ ತಗೋಬೇಕು. ಸೊ ಎಂಕ್ವೈರಿ ಮಾಡಬೇಕು ಅಂತ ನಾನು ಯಾವುದೋ ಒಂದು ರ್ಯಾಂಡಮ್ ಆಗಿ ಒಂದು ನಂಬರ್ ತಗೋತಾ ಇದ್ದೀನಿ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ತಗೋತೀನಿ. ಸೊ ನಮ್ಮದು ಆಧಾರ್ ನಂಬರ್ನ, ಕಸ್ಟಮರ್ದು ಏನು ಆಧಾರ್ ನಂಬರ್ ಇದೆ ಆ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಆಮೇಲೆ ಏನು ನಿಮ್ಮದು ಕಸ್ಟಮರ್ ಮೊಬೈಲ್ ನಂಬರ್ ಏನಿದೆ ಅದನ್ನು ಹಾಕಿ ಎಕ್ಸೆಪ್ಟ್ ಕೊಟ್ಟರೆ ನಿಮಗೆ ಬ್ಯಾಲೆನ್ಸ್ ಎಂಕ್ವೈರಿ ಏನಿದೆ ಅದು ಬರುತ್ತೆ. ಓಕೆನಾ?
ಸೊ ಅದೇ ರೀತಿ ವಿತ್ಡ್ರಾ ಆಗಿ ಹೇಗೆ ಎಲ್ಲ ಹೇಗೆ ಮಾಡೋದು ಅಂದರೆ ಸೇಮ್ ಅದೇ ಥರ ಇರುತ್ತೆ. ಕ್ಯಾಶ್ ವಿತ್ಡ್ರಾಗ್ ಬಂದರೂ ನಿಮಗೆ ಫಸ್ಟ್ ಏಜೆಂಟ್ ಅಥೆಂಟಿಕೇಶನ್ ತೋರಿಸುತ್ತೆ. ಇಲ್ಲ ಅಂತಂದರೆ ಆಮೇಲೆ ನೀವು ಯಾವುದು ಬೇಕೋ ಅದನ್ನು ತಗೊಂಡು ಫಸ್ಟ್ ನೀವು ಇಲ್ಲಿ ಇದು ಮಾಡ್ಕೋಬೇಕು. ಅಂದರೆ ನಿಮ್ಮದು ವ್ಯಾಲೆಟನ್ನು ಏನು ಮಾಡಬೇಕು, ರೀಚಾರ್ಜ್ ಮಾಡಬೇಕು. ವ್ಯಾಲೆಟ್ ಆ್ಯಂಡ್ ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ನೀವು ನೋಡ್ಬೋದು. ಟಾಪ್ ಅಪ್ ಆಗಿರ್ಬೋದು, ಮೈಕ್ರೋ ಸಿಸ್ಟಮ್ ಕೂಡ ಇದೆ. ಅದನ್ನು ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ATMನ ಮಾಡಿ ಅದರಲ್ಲಿಂದನೂ ನೀವು ಮಾಡ್ಕೋಬೋದು. ವಿರ್ಚುವಲ್ ATM ಇಂದನೂ ಕೂಡ ಮಾಡ್ಕೋಬೋದು. ಏಪ್ ಸರ್ವಿಸ್ ಅಂತಂದರೆ ನಿಮ್ದು ಆಧಾರ್ ಕಾರ್ಡ್ ಮೂಲಕ ಏನು ಕ್ಯಾಶ್ ವಿತ್ಡ್ರಾವಲ್ ಮಾಡ್ಕೋತೀರಾ ಅದೇನಿದೆ ಅದು ಫಿಂಗರ್ ಪ್ರಿಂಟ್ ಹಾಕ್ಬಿಟ್ಟು ತೆಗಿಬೇಕಾಗುತ್ತೆ. ಕ್ಯಾಶ್ ವಿತ್ಡ್ರಾ ಆಗಿರ್ಬೋದು, ಮಿನಿ ಸ್ಟೇಟ್ಮೆಂಟ್ ಆಗಿರ್ಬೋದು, ಬ್ಯಾಲೆನ್ಸ್ ಆಗಿರ್ಬೋದು. ಇಫ್ ಯು ವಾಂಟ್ ಟು ಡೆಪಾಸಿಟ್ ಆಲ್ಸೋ ಯು ಕ್ಯಾನ್ ಮಾಡಬಹುದು. ನಿಮ್ಮದು ಸ್ವಂತ ಏನು ಮೊಬೈಲಿಂದಾನೇ ಮಾಡಿಕೊಡ್ಬೋದು ಕ್ಯಾಶ್ ವಿತ್ಡ್ರಾವಲ್. ಸೊ ಈ ಥರ ನಿಮ್ದು ಏನಿರುತ್ತೆ ಇದು ಬಂದಿದೆ. ಇನ್ನೇನಾದರೂ ಡೌಟ್ಸ್ ಇದೆ ಅಂತ ಹೇಳಿದ್ರೆ ಹೇಳಿ ಪ್ಲೀಸ್, ನಾನು ಏನಿದ್ರು ಸಾಲ್ವ್ ಮಾಡೋಕ್ಕೆ ನೋಡ್ತೀನಿ. ಸೊ ಇದು ಲಾಗಿನ್ ಆಗೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ವಿತ್ಡ್ರಾ ಮಾಡೋದು ಆಗಲಿ ಎಲ್ಲನೂ ನಾನು ಲೈವ್ ಆಗಿ ತೋರಿಸ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ಸ್ if you have any queries. So thank you so much once again. Thank you. Bye.